ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಚನ್ನರಾಯಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಇವಳು ನನ್ನ ತಂಗಿ. ಏನಕ್ಕೆ ಹಿಂಗೆ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂದರೆ ಇವತ್ತು ತುಂಬ ಬಿಸಿಲು. ನಾವಿವತ್ತೊಂದು ಇದು ನಮ್ಮ ಶ್ರವಣ ಬೆಳಗುಳ. ಮತ್ತು ನಾವಿಬ್ಬರು ಯಾಕಿಲ್ಲಿ ನಿಂತಿದ್ದೀವಿ ಅಂದರೆ ಗಿಡ ಪಾಪಸ್ಗಳಿದ್ವು, ಅದ್ರದ್ದು ಹಣ್ಬಿಟ್ಟಿತ್ತು, ಅದನ್ನು ಕೀಳೋಣ ಅಂತ ಅಂದ್ಬಿಟ್ಟು ನಿಂತಿದ್ದೀವಿ. ಬಟ್ ಆದರೆ ಗಿಡ ಹೆಂಗಿದೆ ಅಂತ ನೀವು ನೋಡಿ. ಅಲ್ಲಿ 1 2 3 ಒಂದು 3-4 ಹಣ್ಣಿದ್ದಾವೆ. ಬಟ್ ತುಂಬ ಬಿಸಿಲು, ನಮಗೆ ಅಲ್ಲಿ ಹೋಗಿ ಕೀಳೋಷ್ಟು ಪೇಷನ್ಸ್ ಇಲ್ಲ. ಮತ್ತು ಹಿಂದೆ ಜಾಗ ನೋಡಿದ್ರೆ ಕೀಳಬೇಕು ಅಂತ ಅನ್ನಿಸ್ತಾನೂ ಇಲ್ಲ. ಈ ಜಾಗ ಯಾರು ನೋಡಿದ್ದೀರಾ? ನೋಡಿ, ಇದು ದೊಡ್ಡ ಬೆಟ್ಟ ಶ್ರವಣಬೆಳಗೊಳದು. ಇದೆಲ್ಲ ಗುಡ್ಡಗಳು. ಈ ರೋಡ್ ಅಂತೂ ತುಂಬ ಚೆನ್ನಾಗಿದೆ. ದೇವಸ್ಥಾನ ಇಷ್ಟು ಚೆನ್ನಾಗಿರೋ ಜಾಗದ ಎಷ್ಟು ಗಬ್ಬಾಗಿ ಇಟ್ಕೊಂಡವ್ರೆ ಆಯ್ತಾ ನೋಡಿ. ಇಲ್ಲ ಮುಂದೆ, ಇಲ್ಲೇ ಮುಂದೆ ನಾವಿಬ್ಬರು ಮಟ್ಟದ ಮೇಲೆ ಹೋಗ್ಬೋದಿತ್ತು. ಬಟ್ ಆ ಕಡೆಯಿಂದ ಹೋದರೆ ಬಸ್ಸಿಗೆ ವೆಯ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಶ್ರವಣಬೆಳಗೊಳದ ಕಡೆಯಿಂದ ಹೋಗ್ತಾ ಇದ್ದೀವಿ ಚನ್ನರಾಯಪಟ್ಟಣಕ್ಕೆ. ಈ ದೇವಸ್ಥಾನ ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ. ನಾವು ಚನ್ನರಾಯಪಟ್ಟಣದಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡಿಲ್ಲ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಬಿಸಿಲು ಇಲ್ಲಿ. ಇವಾಗ ನನ್ನ ಫ್ರೆಂಡ್ ಬರ್ಡೇ ಇದೆ ಇವತ್ತು, ಸೊ ಅವಳಿಗೆ ಅವ್ರ ಮನೆಗೆ ಹೋಗಿ ಇವತ್ತು ಸರ್ಪ್ರೈಸ್ ಮಾಡೋಣ. ನಾವು ಇವಾಗ ಬೇಕ್ರಿ ಹತ್ರ ಬಂದ್ವಿ. ತಗೊಂಡಾಯ್ತು. ಇದರಿಂದ ಪೂಜಾ ಅವ್ರ ಮನೆಗೆ ಹೋಗ್ತಿದ್ದೀವಿ. ಅವಳಿಗೆ ಕಾಲ್ ಮಾಡಿದ್ವಿ, ಬರಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅವಳಿಗೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಅವ್ರ ಮನೆ ಹತ್ರ ಬಂದ್ವಿ. ಇರು ಮುಂದೆ ನಡಿ, ಸ್ವಲ್ಪ ಮುಂದೆ, ಸ್ವಲ್ಪ ಇಲ್ಲಿ ನೋಡೈತೆ. ಅಲ್ಲಿ ನೋಡ್ಬಿಟ್ರೆ ಅಂತ ಭಯ ನನಗೆ. ನಡಿ ಹಿಂಗೆ ಒಳಗಡೆ. ನಾವಿವಾಗ ಪೂಜಾ ಸ್ಟಾಪ್ ಇಲ್ಲ ಇನ್ನೇನು ಮಾಡಬೇಡ. ಇಲ್ಲ, ಊಟ ಆಯ್ತು. ನನಗೂ ಡೌಟ್ ಬಂತು. ಇಲ್ಲ, ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ, ರಶ್ ಐತೆ, ಬಸ್ಸು ಇರು ಮಾಡ್ತೀನಿ ಅಂತ. ನಾನು ಬೆಂಗಳೂರಿಗೆ ಹೋಗ್ತಾಳೆ. ಇಲ್ಲ, ಹ್ಯಾಪಿ ಬರ್ಡೇ ಪೂಜಾ. ಬಾ. ಒಂಥರ ವಿಡಿಯೋ ಮೆಮೊರಿ ಇರಬೇಕು ಅಂತ. ಸಾಂಗ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡು. ನೋಡು, ಮಾತಾಡಕ್ಕೆ ಆಗಲ್ಲ. ಬೇಡ ಬಾ ಪೂಜಾ. ಹಾಯ್ ಮೋಕ್ಷ. ಹಿಂಗೆ ಅಂದಿದ್ರೆ ನೀಟಾಗಿ ಹೇ ಮೋಕ್ಷ, ಪೂಜಾ ಬಾ ಸುಮ್ಮನೆ. ಬರೋದ ಮತ್ತೆ? ಬೇಡ, ಇಲ್ಲೇ ಇರು ಬಾ.
ಟೈಮ್ ಆಯ್ತು ಪೂಜಾ. ಒಂದು ಅರ್ಧ ಗಂಟೆ ಟೈಮ್ ಆಯ್ತು, ನಾವು ಮತ್ತೆ ಊರಿಗೆ ಹೋಗೋಷ್ಟು ಲೇಟ್. ಬಂದು ಹೋದ್ರೆ ಬೇಜಾರಾಗುತ್ತೆ. ಬಂದಿದ್ದಕ್ಕೆ ಬಾಯ್. ನಾವು ಪೂಜಾ ಮನೆಯಿಂದ ಹೊರಟ್ವಿ. ಆ್ಯಕ್ಚುಲಿ ಏನಂದರೆ ನಾನು ಮತ್ತು ಪೂಜಾ ಬಂದು 9 to 10 ಇಯರ್ಸಿಂದ ಫ್ರೆಂಡ್ಸು. ಸ್ಕೂಲಿಂದನೂ ಕೂಡ ನಾವಿಬ್ಬರು ಫ್ರೆಂಡ್ಸು. ಅದು ಹಂಗೆ ಉಳಿದಿದೆ ಏನೋ, ನಾವಿಬ್ಬರು ಡೈಲಿ ಮೀಟ್ ಮಾಡಿಲ್ಲ ಅಂದರೂ ಕೂಡ ಆ ಫ್ರೆಂಡ್ಶಿಪ್ ಅವತ್ತಿನ ಹೇಗಿತ್ತು ಅದೇ ಥರ ಇವತ್ತು ಹಂಗೆ ಇದೆ. ಈ ಡೇ ಒಂಥರ ಮೆಮೊರಿಯಾಗಿ ಉಳಿಯುತ್ತೆ. ಎಷ್ಟು ಚೆನ್ನಾಗೈತಲ್ವ ಮೋಕ್ಷು ನೋಡಿ. ಮೋಕ್ಷ ಅವರು ಗಾಡಿ ಓಡಿಸೋದ್ರಲ್ಲಿ ಫುಲ್ ಎಕ್ಸ್ಪರ್ಟು. ನೋಡಿ ಯಾವ ರೇಂಜಿಗೆ ಓಡಿಸ್ತವ್ರೆ. ನಮ್ಮ ಕಾಲೇಜಿಂದ ಮನೆ ಕರೆಕ್ಟಾಗಿ 10 ನಿಮಿಷಕ್ಕೆ ಬರ್ಬೋದಾ, ಬೈತಾರೆ ಅಂತ ನಿಧಾನ ಕೊಡ್ತೀವಿ. ಏನೋ 1 ನಿಮಿಷಕ್ಕೆ ಹೋಯ್ತ್ಯಾ? 10 ನಿಮಿಷ. ನಾವು ಮತ್ತೆ ಮನೆಗೆ ಹೋಗ್ತಿದ್ದೀವಿ ಶ್ರವಣಬೆಳಗೊಳದ ಮೇಲೇ. ಬನ್ನಿ ನೋಡಿ ನಮ್ಮ ಜಯಮ್ಮ ಅವ್ರ ಮಾತು ಕೇಳಿ ಹೆಂಗೆ ಮಾತಾಡ್ತವ್ರೆ ಅಂತ. ಬೆಳಗಿಂದ ಮನೆ ತಿದ್ರೆ ತಾನೇ ನೀನು? ಇನ್ನೇನು ಸಮಾಚಾರ? ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಮತ್ತು ನನಗಿನ್ನ ಕ್ಯಾಮ್ರಾ ಏನಾದರೂ ಓಪನ್ ಮಾಡಿದರೆ ವಾಯ್ಸೇ ಬರೋಲ್ಲ, ಮಾತಾಡೋಕ್ಕೆ ಆಗಲ್ಲ. ಎಷ್ಟೋ ಸಲ ಟ್ರೈ ಮಾಡ್ತಿದ್ದೆ, ಬಟ್ ಅದು ಆಗ್ತಾನೇ ಇಲ್ಲ. ಥ್ಯಾಂಕ್ ಯು.